ಹಲೋ ನಮಸ್ತೆ, ನಾನು ಡಾಕ್ಟರ್ ಸದಾನಂದ ರಾವ್, ನ್ಯೂರೋ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಸ್ಪೆಷಲಿಸ್ಟ್. ಮಂಡಿ ನೋವು ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ನಡೀತಾ ನಡೀತಾ ನಮ್ಮ ಮಂಡಿಗಳಲ್ಲಿ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅದು ಸಾಮಾನ್ಯವಾಗಿ ಆಗುತ್ತೆ. ಕೆಲವು ಕೆಲಸಗಳು ಅಂದ್ರೆ ನಿಂತು ಮಾಡ್ತಕ್ಕಂಥ ಕೆಲಸಗಳು, ಹೆಚ್ಚು ಓಡಾಟ ಮಾಡುವವರಿಗೆ, ಅಥವಾ ದೇಹದ ತೂಕ ಜಾಸ್ತಿ ಆದಾಗ, ಅಥವಾ ದೇಹದಲ್ಲಿ ಏನಾದರೂ ಕ್ಯಾಲ್ಸಿಯಂ ಅಥವಾ ಮಿನರಲ್ಸ್ ಅಥವಾ ಬೇರೆ ಯಾವ್ದಾದ್ರು ತೊಂದರೆಗಳಿಂದ ನಮ್ಗೆ ಏನಾಗ್ತದೆ ಅಂದ್ರೆ ಮಂಡಿಯ ಭಾಗದಲ್ಲಿ ಸವಕಳಿ ಕಾಣಿಸ್ಕೊಳ್ಳುತ್ತೆ. ಈ ಮಂಡಿಯ ಭಾಗದಲ್ಲಿ ಸವಕಳಿ ಆದಾಗ ಪ್ರತಿಯೊಬ್ಬರಿಗೂ ಗೊತ್ತಿರೋದು ಒಂದು ನೋವಿನ ಮಾತ್ರೆ ತಗೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ಸರ್ಜರಿ ಮಾಡಿಸ್ಕೊಳ್ಳೋದು. ಇದು ಎರಡೂ ಇಲ್ದೇನೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿಯಾಗಿ ಮಂಡಿ ನೋವಿಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ಒಬ್ಬರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೇನೆ. ಅವರು ಸಾಗರದಿಂದ ಬಂದಿದ್ದಾರೆ. ಅವರ ಹೆಸರು ಸೊರಬದಿಂದ ಬಂದಿದ್ದಾರೆ. ಗುರುನಾಥ್ ಗೌಡ್ರು ಅಂತ ಹೇಳಿ ಅವರ ಹೆಸರು. ಅವರು ಪ್ರಗತಿಪರ ಕೃಷಿಕರು, ಕೃಷಿಯಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ತಾರೆ. ಹಾಗೆ ಅವರು ಯಾವುದನ್ನು ಕೂಡ ಪ್ರಯೋಗ ಮಾಡದೇನೆ ಒಪ್ಪಿಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಅವರು ಪ್ರತಿಯೊಂದನ್ನು ಕೂಡ ವಿಮರ್ಶೆ ಮಾಡಿ ಅದನ್ನ ಒಪ್ಕೊಳ್ತಾರೆ. ಬಹಳ ವಿಶೇಷ ಅಂತ ಹೇಳಿದ್ರೆ ಅವರಿಗೆ ಎರಡು ಕಣ್ಣುಗಳು ಕಾಣುವುದಿಲ್ಲ, ಆದರೂ ಕೂಡ ಅವರು ಪ್ರಗತಿಪರ ಕೃಷಿಕರು. ಹಾಗೆ ಲೇಸರ್ ಬಗ್ಗೆ ಅವರಿಗೆ ಒಂದು ಅತಿಯಾದಂತಹ ಕುತೂಹಲ ಮತ್ತೆ ಮಾಹಿತಿ ಹಿಂದೆ ಅವರು ಪಡೆದಿದ್ರಿಂದ ಅವರಿಗೆ ಅವರ ಯಾರೋ ಹಿತೈಷಿಗಳು ಈ ಲೇಸರ್ ಚಿಕಿತ್ಸೆ ಬಗ್ಗೆಯನ್ನ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾಗಿ ಅವರು ಚಿಕಿತ್ಸೆಗೆ ಬಂದಿದ್ದಾರೆ. ಚಿಕಿತ್ಸೆಯನ್ನ ಪಡೆದು ಸುಮಾರು ಈಗ 40 ಸೆಷನ್ಗಳವರೆಗೆ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಅವರ ಕಂಡೀಷನ್ನು ಆಸ್ಟ್ರಿಯೋ ಆರ್ಥರೈಟಿಸ್ ಗ್ರೇಡ್ 3 ಇಂದ ಗ್ರೇಡ್ 4 ಹೋಗ್ತಿತ್ತು. ಅಂದ್ರೆ ತುಂಬಾ ಅವರಿಗೆ ನೋವು, ಹಾಗೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಊತ ಜಾಸ್ತಿ ಇತ್ತು. ಅವರು ಚಿಕಿತ್ಸೆಯನ್ನ ಪ್ರಾರಂಭ ಮಾಡಿದ ಮೊದಲ ಹಂತದಲ್ಲಿ ಅಷ್ಟೊಂದು ಅವರಿಗೆ ಇಂಪ್ರೂವ್ಮೆಂಟ್ ಅನಿಸದೇ ಇದ್ರು ಪುನಃ ಅವರಿಗೆ ಇಂಪ್ರೂವ್ಮೆಂಟ್ ಚೆನ್ನಾಗ್ ಆಗ್ತಾ ಹೋಯ್ತು. ಅವರಿಗೆ ಹೇಗೆ ಚಿಕಿತ್ಸೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನ ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಪ್ಲೀಸ್ ವೆಲ್ಕಮ್ ಗುರುನಾಥ್ ಗೌಡ್ರೆ. ನಮಸ್ತೆ. ನಮಸ್ತೆ. ಈಗ ಹೇಳಿ ಗುರುನಾಥ್ ಗೌಡ್ರೆ, ಏನು ತೊಂದರೆ ಇತ್ತು ನಿಮ್ಗೆ? ಹೇಗೆ ಈ ಚಿಕಿತ್ಸೆಗೆ ಬಂದ್ರಿ? ನಿಮ್ಮ ಸಣ್ಣ ಒಂದು ಇಂಟ್ರೊಡ್ಯೂಸ್ ಮಾಡಿ. ನನಗೀಗ 70 ವಯಸ್ಸೀಗ. ಓಕೆ. ನಾನು ಮೂಲತಃ ಕೃಷಿಕರನ್ನು. ನಾನು ಎರಡು ಕಣ್ಣು ಕಾಣಿಸೋದಿಲ್ಲ. ಮತ್ತೆ ನಾನು ಜಮೀನಲ್ಲಿ ನನಗೆ 10 ಎಕರೆ ಅಡಿಕೆ ತೋಟ ಇದೆ. ಓಕೆ. ನಾನು ಜಮೀನಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕಾಗ್ತದೆ. ಅಲ್ಲಿಂದನೂ ನಿಂತ್ಕೊಂಡು ಕೆಲಸ ಮಾಡಿಸಿದ್ದು ನಿತ್ಯ ಜಾಸ್ತಿ ಆಗಿರೋದ್ರಿಂದ ಇದು ಸ್ವಲ್ಪ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ. ಮಂಡಿ ಭಾಗದಲ್ಲಿ ತುಂಬಾ ನೋವು ಬರ್ತಾ ಇತ್ತು. ಬಲಗಾಲಲ್ಲಿ ನೋವು ಇತಿಯಾಗಿ 21ನೇ ಇಸ್ವಿಲಿ ನನಗೆ ಸರ್ಜರಿ ಆಗಿದೆ. ಒಂದು ಕಾಲ್ ನಿಮ್ಗೆ ಸರ್ಜರಿ ಆಗಿದೆ? ಹೌದು, ನೀ ಸರ್ಜರಿ ಆಗಿದೆ. ಎರಡನೇದು ಮತ್ತೆ ಇತ್ತೀಚೆಗೆ ನನಗೆ ಅಂದ್ರೆ ಮೊದ್ಲೇ ಹೇಳಿದ್ರು 2 ಆಪರೇಷನ್ ಮಾಡೋಣ ಅಂತ. ಕಡೆ ಬೇಡ ಅಂತ ಒಬ್ಬ ಡಾಕ್ಟರ್ ಒಂದೇ ಮಾಡಿದ್ರು. ಕೊನೆಗೆ ಅದು ಇತ್ತೀಚೆಗೆ ಜಾಸ್ತಿ ಆಯ್ತು. ಆದ್ರೆ ಆಪರೇಷನ್ ಇಂದ ನಾನು ಅನುಭವಿಸಿದ ನೋವು ಮತ್ತ ಆ ಯಾತನೆ ಎಲ್ಲ ಇತ್ತಲ್ಲ, ಅದನ್ನ ಆಪರೇಷನ್ ಜೀವನದಲ್ಲಿ ಬೇಡ ಅನ್ನೋ ಮಟ್ಟಕ್ಕೆ ತೀರ್ಮಾನಕ್ಕೆ ಬಂದೆ. ಅದಕ್ಕಾಗಿ ನಾನು ಬೇರೆ ಏನಾದ್ರು ಬದಲಿ ಸಿಗ್ತದ ಅಂತ ಹುಡುಕ್ತಾ ಇದ್ದೆ. ನಮ್ಮೂರಲ್ಲೇ ಒಬ್ರು ಇವ್ರ ಹತ್ರನೇ ಲೇಸರ್ ಟ್ರೀಟ್ಮೆಂಟ್ ತಗೊಂಡವ್ರು ಹೇಳಿದ್ರು. ಆವಾಗ ನಾನು ಇಲ್ಲಿಗೆ ಸಡನ್ ಆಗಿ ಇಲ್ಲಿಗೆ ಬಂದು ಯಾಕಂದ್ರೆ ಇದನ್ನ ಏನು ಲೇಸರ್ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ನನಗೆ ಅಂದ್ರೆ ಕುಂಟತ ಓಡಾಡ್ತಾ ಇದ್ದೆ, ಪರಿಸ್ಥಿತಿ ಅಲ್ಲಿಗೆ ಹೋಗಿತ್ತು. ಆಮೇಲೆ ನಾನು ಜಮೀನಲ್ಲಿ ನಂದು ಒಂದು ಸೈಡಿಂದ ಮತ್ತೊಂದ್ ಸೈಡ್ 1000 ಅಡಿ ದೂರ ಆಗುತ್ತೆ. ಅವಾಗ ಅಲ್ಲಿ ತನಕ ನಡ್ಕೊಂಡೇ ಹೋಗಕ್ ಆಗ್ತಿಲ್ಲ. ನಂಗೆ ಬೈಕಲ್ಲಿ ಹೋಗಿ ನಾನು ಅಲ್ಲಿ ಅಂದ್ರೆ ಹೆಚ್ಚು ಕೂತ್ಕೊಂಡೆ ನಾನು ಕೆಲಸ ಮಾಡಿಸೋ ಪರಿಸ್ಥಿತಿ ಬಂದಿದೆ. ಅವಾಗ ನಡೆಯೋದನ್ನ ಆದಷ್ಟು ಕಡಿಮೆ ಮಾಡೋದು ಅನಿವಾರ್ಯತೆ ಬಂದೋಯ್ತು. ಆವಾಗ ನಾನು ಟ್ರೀಟ್ಮೆಂಟ್ ತಗೊಂಡ ಮೇಲೆ ನಿಲ್ಲೋದು ನಡೆಯೋದು ಆಗ್ತಾನೆ ಇರಲ್ಲ ಹೆಚ್ಚು. ಈಗ ನನ್ನ 40 ಸೆಷನ್ಗಿಂತ ಈಗ ಜಾಸ್ತಿ ಆಗಿದೆ. ಈಗ ನನಗೆ ನಿಂತ್ಕೊಳ್ತೇನೆ, ಸ್ವಲ್ಪ ಆರಾಮಾಗಿ ನಿಂತ್ಕೊಳ್ತೇನೆ. ಒಂದು ಅರ್ಧ ಗಂಟೆ ಆದ್ರೂ ನಿಲ್ತೀನಿ. ಆಮೇಲೆ ಈಗ 500 ಅಡಿ ತನಕ ಆರಾಮಾಗಿ ನಡ್ಕೊಂಡು ಹೋಗ್ತೀನಿ. 500 ಅಡಿ ತನಕ 500 ಅಡಿ ಹಿಂಗೆಲ್ಲ ಆಗಾಗ ಅಲ್ಲಿ ಎದ್ದು ಓಡಾಡ್ತಾ ಅವ್ರ ಡೈರೆಕ್ಷನ್ ಕೊಟ್ಕೊಂತ ಕೆಲಸ ಮಾಡಿಸ್ತಾ ಇದ್ದೀನಿ. ನೋವು 100% ಕಡಿಮೆ ಆಗಿಲ್ಲ, ಆದ್ರೆ 60 ಅಥವಾ 70% ಮಧ್ಯೆ ಇದೆ ಅಂತ ಅನಿಸ್ತದೆ. ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ನಿಮ್ಮ ಎಕ್ಸ್ರೇಯನ್ನ ಮಾಡಿದಾಗ ನಿಮ್ಗೆ ಸರ್ಜರಿ ಹೇಳಿದ್ರಾ? ಸರ್ಜರಿ ಹೇಳಿದ್ರು. ಅಂದ್ರೆ ಗ್ರೇಡ್ 3 ಇಂದ ಗ್ರೇಡ್ 4 ಗೆ ಹೋಗುತ್ತೆ ಅಂತ ಹೇಳಿದ್ರ ನಿಮ್ಗೆ? ಹೌದು. ಅಂದ್ರೆ ಅವ್ರು ಫಸ್ಟ್ ಗ್ರೇಡ್ 2 ಅಲ್ಲಿ ಇದ್ದಾಗ ಒಬ್ಬ ಡಾಕ್ಟರ್ ಮೀಟ್ ಮಾಡಿದ್ದೆ. ಆಪರೇಷನ್ ಬಂದ್ಬಿಡಿ, ಅವರು ಮಾತೆತ್ತಿದ್ರೆ ಆಪರೇಷನ್. ಅದನ್ನ ಬಿಟ್ಟರೆ ಬೇರೆ ಇಲ್ಲ, ನಂಗೆ ಆಪರೇಷನ್ ಬೇಡ, ಟ್ರೀಟ್ಮೆಂಟ್ ಅಲ್ಲೇ ಇದು ಮಾಡಿ ಅಂತ ಕ್ಯಾಲ್ಸಿಯಂ ಮಾತ್ರೆ ಕೊಡ್ತಾ ಇದ್ರು. ಆದ್ರೆ ಅದು ಗ್ರೇಡ್ 3 ಹೆಚ್ಚಾಗಿ ಬಂತು. ಆವಾಗ ಸುಮ್ಮನೆ ಅಲ್ಲಿ ಪ್ರಯೋಜನ ಇಲ್ಲ ಅಂತ ಅಷ್ಟೊತ್ತಿಗೆ ಲೇಸರ್ ಗೊತ್ತಾಗಿದ್ರಿಂದ
ನಾನು ಲೇಸರ್ ಟ್ರೀಟ್ಮೆಂಟ್ ಬಂದೆ. ಲೇಸರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ನಂಬಿಕೆ ಇತ್ತಾ? ಇಲ್ಲ, ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಾದ್ರೂ ನಿಮ್ಗೆ ನಂಬಿಕೆ ಇತ್ತಾ? ಈಗ ಒಂದು 60-70% ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ರು, ಅಷ್ಟಾರು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ನಂಬಿಕೆ ಇತ್ತಾ ನಿಮ್ಗೆ? ನನಗೆ ಎಷ್ಟು ಪರ್ಸೆಂಟೇಜ್ ಅನ್ನೋದಕ್ಕಿಂತ ಆಗ್ತದೆ ಅನ್ನೋ ನಂಬಿಕೆ ಇತ್ತು ನನಗೆ. ಓಕೆ. ಹೇಗೆ ನಿಮ್ಗೆ ಲೇಸರ್ ಬಗ್ಗೆ ಅಷ್ಟೊಂದು ಆತ್ಮವಿಶ್ವಾಸ ಇತ್ತು? ನಾನು ಈ ಸೈನ್ಸ್ ಪ್ರೋಗ್ರಾಮ್ ಅಲ್ಲಿ ಇದರಲ್ಲಿ ಹಿಂದಿಂದನೂ ಲೇಸರ್ ಬಗ್ಗೆ ಕೇಳ್ತಾ ಇರ್ತೀನಿ ಸುಮ್ಮನೆ. ಓಕೆ. ಅಂದ್ರೆ ಒಂದು ಕುತೂಹಲಕ್ಕಾಗಿ ತಿಳ್ಕೊಳ್ತಾ ಇದ್ದಾಗ ಇದು ಬಹಳಷ್ಟು ಮೆಡಿಕಲ್ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಿತ್ತು. ಓಕೆ. ಸಣ್ಣ ಪುಟ್ಟ ಇದೆಲ್ಲ ವಿಷಯ ತಿಳ್ಕೊಂಡಿದ್ದೆ. ಓಕೆ. ಅದು ಈ ತರ ಇದೆ ಬೆಂಗಳೂರು ಇದೆ ಅಂದ ತಕ್ಷಣ ನಾನು ತಡ ಮಾಡ್ಲಿಲ್ಲ. ಓಕೆ. ಸೀದಾ ಇಲ್ಲಿ ಬಂದು ಇದು ಮಾಡಿದೆ. ಓಕೆ. ಈಗ ಸ್ವಲ್ಪ ಬೆನಿಫಿಟ್ ಆಗಿದೆ ನನಗೆ. ಅಂದ್ರೆ ನೀವು ಯಾವುದೇ ಔಷಧಿ ಮಾತ್ರೆಗಳನ್ನು ನಾವೇನು ನಿಮ್ಗೆ ನೀಡಿಲ್ಲ, ಯಾವುದೇ ಔಷಧಿ ಮಾತ್ರೆಗಳನ್ನು ನೀವು ತಗೊಂಡಿಲ್ಲ, ಓನ್ಲಿ ಸಪ್ಲಿಮೆಂಟ್? ಹಾ, ಸಪ್ಲಿಮೆಂಟ್ ಬಿಟ್ಟರೆ ಬೇರೆ ಏನು ತಗೊಂಡಿಲ್ಲ. ಇಂಜೆಕ್ಷನ್, ಮಾತ್ರೆ, ಔಷಧಿ ಏನೂ ಇಲ್ಲ? ಇಂಜೆಕ್ಷನ್, ಮಾತ್ರೆ, ಆಮೇಲೆ ಆಯಿಂಟ್ಮೆಂಟ್ ಯಾವ್ಯಾವುದು ಇಲ್ಲ. ಆಯ್ತು. ಈಗ ನೀವು ಲೇಸರ್ ತಗೊಳ್ಳುವಾಗ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗಿರೋದು ಅಥವಾ ಉರಿ ಆಗಿರೋದು, ಚುಚ್ಚೋದು, ಸುಡೋದು, ಆತರ ಅನುಭವ ಏನಾದ್ರೂ ಆಗಿದೆಯಾ? ಅದ್ರ ಬಗ್ಗೆ ಕಲ್ಪನೆ ಮಾಡುವಾಗಿಲ್ಲ, ಅದನ್ನ ಆ ಪ್ರಶ್ನೆ ಬರೋದೇ ಇಲ್ಲ. ಚಿಕಿತ್ಸೆ ಕೊಡುವಾಗ ಇದು ಕೊಡ್ತಾ ಇದಾರೋ ಇಲ್ವೋ ಅನ್ನೋ ಮಟ್ಟಕ್ಕೆ ನಿಮ್ಗೆ ಅನಿಸ್ತಿತ್ತಾ? ಏನ್ ಹಿತ ಆಗ್ತಿತ್ತು ಬಿಟ್ರೆ ಅದ್ರ ಪ್ರಶ್ನೆ ಅಂದ್ರೆ ತೊಂದ್ರೆ ಯಾವುದೇ ಪಾಯಿಂಟ್ ಇಲ್ಲ. ಓಕೆ. ಈಗ ಸುಮಾರು ನೀವು ಹೇಳಿದ್ರಿ ಒಂದು 65-70% ಅಷ್ಟು ನೋವು ಕಮ್ಮಿ ಆಗಿದೆ ನಿಮ್ಗೆ ಅಂತ ಹೇಳ್ತಿದ್ರಿ. ಈಗ ಕಾಲು ತುಂಬಾ ಬಾಕಿತ್ತಲ್ವಾ ನಿಮ್ಗೆ? ಹೌದು ಹೌದು, ಬಾವಿಲ್ಲ ಈಗ. ಬಾವಿಲ್ಲ, ನಡಿಲಿಕ್ಕೆ ತುಂಬಾ ಈಸಿಯಾಗಿ ಆಗುತ್ತೆ. ಸುಮಾರು 500 ಮೀಟರ್ ಇಂದ ಒಂದು 600 ಮೀಟರ್ ವರೆಗೆ ನಡಿಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಓಕೆ. ಯಾವುದೇ ಔಷಧಿ ಮಾತ್ರೆಗಳು ಇಲ್ದೇನೆ ಈಗ ಸುಮಾರು ನೀವು ಚಿಕಿತ್ಸೆ ಪ್ರಾರಂಭ ಮಾಡಿ ಒಂದು 2 ತಿಂಗಳು 3 ತಿಂಗಳು ಆಯ್ತಾ? 3 ತಿಂಗಳ ಮೇಲೆ ಆಯ್ತು. 3 ತಿಂಗಳಾಯ್ತು. 3 ತಿಂಗಳಿಂದ ಅದೇನಾದ್ರೂ ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿರೋದು ವಾಪಸ್ ಬಂದಿದ್ಯಾ? ಇಲ್ಲ ಇಲ್ಲ, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆಯೋ ಅಷ್ಟೇ ಇದೆ ತಾನೆ? ಹೌದು ಹೌದು. ಸ್ಟಾಗ್ನೆಂಟ್ ಆಗಿ ನಿಮ್ಗೆ ಆಗಿರತಕ್ಕಂತ ಇಂಪ್ರೂವ್ಮೆಂಟ್ ಅಷ್ಟೇ ಇದೆ ಅಲ್ವಾ? ಹೌದು ಹೌದು. ಓಕೆ. ಈಗ ನೀವು ವ್ಯೂವರ್ಸ್ ಗೆ ಏನ್ ಹೇಳ್ತೀರಾ? ಈಗ ಈ ತರದಲ್ಲಿ ಚಿಕಿತ್ಸೆ ಬರುವಂತವರಿಗೆ ನೀವು ಏನ್ ಹೇಳ್ತೀರಾ? ನೀವು ಇದನ್ನ ಅಂದ್ರೆ ಪ್ರಯೋಗ ಅಥವಾ ನೀವು ಪರಿಶೀಲನೆ ಮಾಡೋದಕ್ಕಿಂತ ಬೇಗ ನೀವು ಚಿಕಿತ್ಸೆ ಪಡೆಯೋದು ಒಳ್ಳೆಯದು. ಅಂದ್ರೆ ಅರ್ಲಿ ಸ್ಟೇಜ್, ಅರ್ಲಿ ಡಿಟೆಕ್ಷನ್ ಅಥವಾ ಒಂದ್ ಸ್ವಲ್ಪ ನೋವು ಬಂದಾಗ ನಿಮ್ಮ ಸ್ಟೇಜಿಗೆ ಹೋಗೋದಕ್ಕಿಂತ ಮೊದಲೇ ಗ್ರೇಡ್ 1 ಆರ್ ಗ್ರೇಡ್ 2 ಅಲ್ಲೇ ಬಂದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಿಮ್ಗೊಂದು ನಂಬಿಕೆ ಇದೆ? ಹೌದು, ಪರಿಶೀಲನೆ ಮಾಡ್ತಾನೆ ಸುಮ್ಮನೆ ಸಮಯ ಕೇಳೋದಕ್ಕಿಂತ ಬೇಗ ಚಿಕಿತ್ಸೆ ತಗೊಳ್ಳೋದು ಒಳ್ಳೇದು ಅಂತ ವ್ಯೂವರ್ಸ್ ಗೆ ನೀವು ಹೇಳ್ತೀರಾ. ಈಗ ನಿಮ್ಗೆ ಸಂಪೂರ್ಣವಾಗಿ ಕಣ್ಣು ಕಾಣೋದೇ ಇಲ್ಲ, ಒಂದ್ ಸ್ವಲ್ಪವೂ ಕಾಣೋದಿಲ್ಲ. ಹೌದು. ಈಗ ನಿಮ್ಗೆ ಕೇವಲ ನೋವು, ಮಂಡಿ ನೋವು ವಾಸಿಯಾಗಿರೋದು ಅನುಭವಕ್ಕೆ ಮಾತ್ರ ಬಂದಿರೋದು ನಿಮ್ಗೆ, ಹೌದು ಅಲ್ವಾ? ಅಥವಾ ನಿಮ್ಗೆ ಯಾರಾದ್ರೂ ಬೇರೆಯವರು ನೀವು ನಡೆಯುವಾಗ ಯಾವ ತರ ನಡೀತಿದ್ರಿ, ಈಗ ಹೇಗ್ ನಡೀತಾ ಇದ್ರ ಅನ್ನೋದನ್ನ ನೋಡ್ಬಿಟ್ಟು ಹೇಳಿರೋದು, ಪ್ಲಸ್ ನಿಮ್ಗೆ ನೋವು ಕಮ್ಮಿ ಆಗಿರೋದು, ಎರಡೇ ಅನುಭವ ಬಂದಿರೋದು. ಹೌದು. ಆಮೇಲೆ ನಡೆಯೋ ಸ್ಟೈಲ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ, ಪ್ರತಿಯೊಬ್ರು ಹೇಳ್ತಿದ್ದಾರೆ. ಹೌದು ಹೌದು, ಹೇಳ್ತಾರೆ. ಮನೆಯಲ್ಲೂ ಮತ್ತು ಹೊರಗಿನವರು ಹೇಳ್ತಾರೆ, ಹೌದಲ್ಲ, ಸ್ವಲ್ಪ ಚೇಂಜ್ ಆಗಿದೆ, ಆಮೇಲೆ ಬಾವು ಕಡಿಮೆ ಆಗಿದೆ. ಸರ್ಜರಿ ಬದಲಾಗಿ ಈ ತರ ಆಲ್ಟರ್ನೇಟಿವ್ ಥೆರಪಿಯನ್ನು ಉಪಯೋಗ ಮಾಡೋದು ಒಳ್ಳೇದು ಅಂತ ನೀವು ಹೇಳ್ತೀರಿ? ಹೌದು. ಓಕೆ. ಆಮೇಲೆ ಬೇಗ ಬನ್ನಿ. ಓಕೆ. ಅರ್ಲಿ ಡಿಟೆಕ್ಷನ್ ಅಂಡ್ ಅರ್ಲಿ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್. ಓಕೆ. ಥ್ಯಾಂಕ್ ಯು ಗುರುನಾಥ್ ಗೌಡ್ರೆ, ನಮಸ್ಕಾರ. ನಮಸ್ತೆ.